ಸಿದ್ಧೆ ಆದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ ಭಗೀರಥ ಅಂತ ಕರಿತೀವಿ ಅಂತ 2 ವರ್ಷ ಆರಿಸಬೇಕು ನೀವು. ನೋಡಪ್ಪ, ಕರ್ನಾಟಕ ರಾಜ್ಯದ ಮಹಾಜನತೆಗೆ ಗಣೇಶ ಹಬ್ಬದ ಶುಭಾಶಯಗಳು. ಗೌರಿ ಹಬ್ಬ ಆಚರಣೆ ಮಾಡಿ ಗಂಗೆಗೂ ಗೌರಿಗೂ ಒಂದು ಮಾಡಿ ಇವತ್ತು ನಾವೆಲ್ಲ ರಾಜ್ಯದ ಜನತೆ ಬಹಳ ಸಂತೋಷಪಟ್ಟಿದ್ದೀವಿ. ಇದು ಎಲ್ಲರೂ ಕೊಟ್ಟಿರುವಂತ ಸಹಕಾರ. ಕೆಲವರು ರಾಜಕೀಯವಾಗಿ ಟೀಕೆ ಮಾಡಬಹುದು, ಕೆಲವರು ಅಭಿನಂದಿಸಬಹುದು, ಇದು ಸರ್ವೇ ಸಾಮಾನ್ಯ. ಆದರೆ ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ. ಈಗ ಇನ್ನ ರಾಜ್ಯಕ್ಕೆ ಈ ವರ್ಷ ಒಳ್ಳೆ ಮಳೆ ಬಿದ್ದಿದೆ, ಬೆಳೆ ಆಗ್ತಾ ಇದೆ, ಸಮೃದ್ಧಿ ಆಗ್ತಾ ಇದೆ, ಎಲ್ಲ ವಿಘ್ನಗಳು ಕೂಡ ನಿವಾರಣೆ ಆಗ್ತಾ ಇದೆ. ಸೊ ಆ ಬರಗಾಲದ ಒಂದು ಛಾಯ ಈ ವರ್ಷ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಕೆಲವು ಬಯಲುಸೀಮೆಯಲ್ಲಿ ಮಳೆ ಕಡಿಮೆ ಇದೆ, ಈಗೂ ಮಳೆ ಕಡಿಮೆ ಇದೆ. ಕೆರೆಗಳು ತುಂಬಿರ್ಬೋದು, ಇನ್ಕ್ಲೂಡಿಂಗ್ ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಇಲ್ಲೆಲ್ಲ ಇನ್ನ ಕೆರೆಗಳು ತುಂಬಿಲ್ಲ. ಈ ಎತ್ತಿನಹೊಳೆ ಯೋಜನೆ ಬಹಳ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡಿದೆ. ಯಾಕೆಂದ್ರೆ ಕಳೆದ 3 ವರ್ಷ ಏನು ಬಿಜೆಪಿ ಗವರ್ಮೆಂಟ್ ಇತ್ತು ಅದು ಸ್ಟ್ಯಾಂಡ್ ಸ್ಟಿಲ್ ಆಗಿತ್ತು. ಎಲ್ಲಿ ಯಾವ ಪಾಯಿಂಟ್ ಅಲ್ಲಿ ನೀರ್ ಬಗ್ಗೆ ಚಿಂತೆ ಮಾಡಬೇಕು ಅದ್ರ ಬಗ್ಗೆ ಅವರು ಟೈಮ್ ಸರಿಯಾಗಿ ಡಿವೋಟ್ ಮಾಡಿದ್ರು. ಅದಕ್ಕೆ ನಾನಾ ಕಾರಣಗಳಿರ್ಬೋದು. ಸೊ ನಿನ್ನೆ ಈಗಾಗಲೇ ನಮಗೆ ಕೇಂದ್ರ ಸರ್ಕಾರ ಏನು ನನಗೆ ಹಣ 5,300 ಕೋಟಿ ಮಾತು ಕೊಟ್ಟಿದ್ರು, ಅದು ಕೂಡ ಇಲ್ಲಿವರೆಗೂ ರಿಲೀಸ್ ಆಗಿಲ್ಲ. ಮಾದಾಯಿ ಸ್ವಲ್ಪ ಏಟಾಗಿದೆ. ಇದ್ರ ಬಗ್ಗೆ ಇನ್ನೊಂದು 15 ದಿನದಲ್ಲೇ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಾ, ಡೆಲಿಗೇಷನ್ ಕರಿಬೇಕಾ, ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ನಾವು ಸದ್ಯಕ್ಕೆ ಚರ್ಚೆ ಮಾಡೋದಿದ್ದೇವೆ. ಈಗ ತಾವು ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರು ನನಗೊಂದು ದೊಡ್ಡ ಸವಾಲ್ ಹಾಕ್ಬಿಟ್ಟಿದ್ದಾರೆ. ಪ್ರೀತಿಯಿಂದ ಹೇಳಿದ್ದಾರೆ. ಅಲ್ಲ, ಸವಾಲ್ ಅಂದ್ರೆ ಪ್ರೀತಿಯಿಂದ. ಅದು ಚಾಲೆಂಜಿಂಗ್ ಜಾಬ್. ಬೇರೆದು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಅದು ಚಾಲೆಂಜಿಂಗ್ ಜಾಬ್. ಅದು ಪ್ರೀತಿ ಅಲ್ಲ, ಸರಿಯಾದ ರೆಸ್ಪಾನ್ಸಿಬಿಲಿಟಿ. ಅದೊಂದು ರೆಸ್ಪಾನ್ಸಿಬಿಲಿಟಿ ನಾನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಈಗ ಹಿಂದೆ ಕೂಡ ಶರಾವತಿ ಸುಟ್ಟೋಗಿತ್ತು. ಬಹುಶಃ 2 ತಿಂಗಳಲ್ಲೇ ಶರಾವತಿ ರೆಡಿ ಮಾಡಿಸಿದ್ದೆ. ತುಂಗಭದ್ರಾ 19ನೇ ಗೇಟು ಒಡೆದೋಗಿತ್ತು. ಏನೇನು ಟೀಕೆ ಮಾಡಿದ್ರು ಅದು ಕೂಡ ನೀವೆಲ್ಲ ಗಮನಿಸಿದ್ದೀರಿ. ನಾವು ಅದಕ್ಕೂ ಕೂಡ ಉತ್ತರ ಕೊಟ್ಟು ಈಗಾಗಲೇ ನೀರು ತುಂಬಿದೆ, ನೀರು ಉಳಿಸ್ಕೊಂಡಿದ್ದೀವಿ, ಗೇಟು ರಿಪೇರಿ ಮಾಡಿದ್ವಿ. ಇದಕ್ಕಿನ್ನ ಇನ್ನೇನು ಒಬ್ಬ ಮಂತ್ರಿಯಾಗಿದ್ಕೊಂಡು ಒಂದು ಸರ್ಕಾರ ಇನ್ನೇನು ಕೆಲಸ ಮಾಡಲಿಕ್ಕೆ ಸಾಧ್ಯ? ಹಂಗೆ ನಿನ್ನೆ ಫಸ್ಟ್ ನಾನು ಪ್ರಯಾರಿಟಿ ತೆಗೆದುಕೊಂಡಿದ್ದು, ನನಗೂ ಗೊತ್ತಿದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಮಹಾಜನತೆಗೆ ಆ ನೀರಿನ ನೋವು. 2,000 ಅಡಿಗೆ ನೀರು ಹೋಗಿ ಕೊನೆಗೆ ಆ ಕ್ಲೋರೈಡು ಬೇರೆ ಬೇರೆ ಎಲ್ಲ ಏನೇನು ಸಮಸ್ಯೆ ಇದೆ ಅಂತೇಳಿ ಗೊತ್ತಿದೆ. ನಮ್ಮ ರಮೇಶ್ ಕುಮಾರ್, ಕೃಷ್ಣ ಬೈರೇಗೌಡರು ಎಲ್ಲ ಹಿಂದೆ, ಸುಧಾಕರ್ ಇನ್ಕ್ಲೂಡಿಂಗ್ ಸುಧಾಕರ್ ಅವರೆಲ್ಲ ಸೇರಿ ಹೋರಾಟ ಮಾಡಿದ್ರು. ನಾನು ಇಲ್ಲ ಅಂತ ಹೇಳಲಿಲ್ಲ. ಅದೆಲ್ಲ ಕೆ.ಎಚ್. ಮುನಿಯಪ್ಪ, ನಮ್ಮ ವೀರಪ್ಪ ಮೊಯ್ಲಿ, ನಮ್ಮ ಸುಬ್ಬಾರೆಡ್ಡಿ, ಶಿವಶಂಕರ್ ರೆಡ್ಡಿ ಅವರೆಲ್ಲ ಹಿಂದೆ ಬೇಕಾದಷ್ಟೆಲ್ಲ ಫೈಟ್ ಮಾಡಿದ್ರು ಈ ವಿಚಾರದಲ್ಲಿ. ಸೊ ಅದಕ್ಕೊಂದು ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ತಕ್ಷಣ ನಾನು ಇದಾದ ಮೇಲೆ ನಾನೆಲ್ಲ ಹೊರಗಡೆ ಒಂದು ವಾರ ನನ್ನ ಖಾಸಗಿ ಪ್ರವಾಸಕ್ಕೆ ನಾಳೆಯಿಂದ ಯಾರಿಗೂ ಸಿಗುವುದಿಲ್ಲ. ನಾನು ಅದು ತಮ್ಮ ಅಂತ ಹೇಳ್ತಾ ಇದ್ದೀನಿ. ಯಾರು ಬರಕ್ಕೆ ಹೋಗ್ಬಿಡಿ, ನಾನು ಹಿಡ್ಕೊಂಡು ಒಂದು ವಾರ ನಾನು ಇರುವುದಿಲ್ಲ. ಬಂದ ಮೇಲೆ ಆ ತುಮಕೂರು ದೊಡ್ಡಬಳ್ಳಾಪುರದ ಪ್ರಾಬ್ಲಮ್ ಏನಿದೆ ಮತ್ತು ಫಾರೆಸ್ಟ್ ಪ್ರಾಬ್ಲಮ್ ಏನಿದೆ ಅದನ್ನು ನಾನು ಸದ್ಯಕ್ಕೆ ಸಾರ್ಟ್ ಔಟ್ ಮಾಡ್ತೀನಿ. ಚೀಫ್ ಮಿನಿಸ್ಟರ್ ಕೂಡ ಈಗಾಗಲೇ ನಾವೆಲ್ಲ ಹೇಳಿದ್ದೇವೆ, ಇದೊಂದು ಚಾಲೆಂಜಿಂಗ್ ಜಾಬ್. ಸೊ ನಾನೇನು ನಮ್ಮ ಫ್ರೆಂಡು ಸುಧಾಕರ್ ಹೇಳಿದ್ದಾರೆ, ಎಂಪಿ ಸುಧಾಕರ್ ತಾನೆ, ಮಂತ್ರಿ ಸುಧಾಕರ್, ಸುಧಾಕರ್ ಇದೆ, 3 ಸುಧಾಕರ್, ಇಬ್ರು ಮಂತ್ರಿ ಇದ್ದಾರೆ, ಇಬ್ರು ಎಂಪಿ ಇದ್ದಾರೆ, ಮಾಜಿ ಸಚಿವರು ಸುಧಾಕರ್ ಏನು ಹೇಳಿದ್ದಾರೆ. ಇದನ್ನ ಚಾಲೆಂಜಿಂಗ್ ಆಗು ತಗೋಣ.
ಬಹಳ ಗೌರವದಿಂದನೂ ಸ್ವೀಕಾರ ಮಾಡೋಣ, ಸಲಹೆ ಅಂತಾರ ತೆಗೆದುಕೊಳ್ಳೋಣ. ಇದು ಅವ್ರಿಗೆ ಅವ್ರ ಭೂಮಿಲಿ ನಡೀತು ಪೂಜೆ, ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲೇ ನಡೀತು. ಅವ್ರಾಗ್ಲಿ ಅಂತ ಆಸೆ, ಅವ್ರ ಆಸೆನ ನೆರವೇರಿಸೋಣ. ಸರ್ ನಿನ್ನೆ ಪದೇ ಪದೇ ಅವರು ನಿಮ್ಮನ್ನು ಹೊಗಳಿದ್ದಾರೆ ಸರ್ ಸುಧಾಕರ್ ಅವರು. ಈಗ ಮಧ್ಯಂತರ ವರದಿ ಬೇರೆ ಒಂದು ತಿಂಗಳಲ್ಲಿ ಕೊಡಿ ಅಂತೇಳಿ ನೀವು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿದಿರಿ. ಕೆಲವೊಂದು ಕಡೆ ಅದನ್ನ ಮುಚ್ಚಾಕುವಂತ ಪ್ರಯತ್ನ ನಡೀತಾ ಇದೆಯಾ ಅಂತ. ಇನ್ನ ನನಗೆ ಆ ವಿಚಾರನೇ ಗೊತ್ತಿಲ್ಲ. ನಾನು ನನ್ನ ಕೆಲಸದಲ್ಲಿ ನಾನು ಕ್ಯಾಬಿನೆಟ್ಗೆ ಹೋಗಲಿಲ್ಲ. ನಾನು ಸಕಲೇಶ್ಪುರದಲ್ಲಿ ಎತ್ತಿನೊಳಲ್ಲೇ ಇದ್ದೆ. ಇದೆಲ್ಲ ಕಾರ್ಯಕ್ರಮ ನೋಡ್ಬೇಕಾಯ್ತಲ್ಲ. ಸೊ ಇಷ್ಟಿದೆ. ಎಲ್ಲರಿಗೂ ನಮಸ್ಕಾರ. ಸರ್ ಇನ್ನೊಂದು ಜೋಶಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸರ್.